ಪೊಲೀಸರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ನಡೆಸಿರುವ ಆರೋಪಿ ಭರತ್ ರೆಡ್ಡಿ ಮತ್ತು ಸಹಚರರನ್ನು ಬಂಧಿಸುವಂತೆ ಕರುನಾಡ ವಿಜಯ ಸೇನೆ ಸಂಘಟನೆ ವತಿಯಿಂದ ಪ್ರತಿಭಟಿಸಲಾಯಿತು. ಚಿತ್ರದುರ್ಗದ ಕೆಎಸ್ಆರ್ಟಿಸಿ ಡಿಪೋ ಎದುರು ಪ್ರತಿಭಟನೆ ನಡೆಸಿದರು. ಆರೋಪಿ ಭರತ್ ರೆಡ್ಡಿಯವರನ್ನು ಕೈಬಿಟ್ಟಿರುವ ಪೊಲೀಸರ ನಡೆ ಖಂಡನೀಯ. ಇದು ರಾಜಕೀಯ ಪ್ರಭಾವವೇ ಅಥವಾ ಪೊಲೀಸರಿಗೆ ಭಯವೇ? ಗೂಂಡಾ ಕಾಯ್ದೆಯಡಿ ಹಲ್ಲೆ ಮಾಡಿರುವವರನ್ನು ಕೂಡಲೇ ಬಂಧಿಸಿ ಎಂದು ಕರುನಾಡ ವಿಜಯ ಸೇನೆ ಆಗ್ರಹಪಡಿಸಿದರು. ರಾಜ್ಯ ಸರ್ಕಾರ ಬಂದಾಗಿನಿಂದಲೂ ರಾಜ್ಯದ ಕೆಲವು ಕಡೆ ಪೊಲೀಸರ ಮೇಲೆ ಹಲ್ಲೆ ಮತ್ತು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಹಾಗೂ ಇನ್ನಿತರ ಅಹಿತಕರ ಘಟನೆಗಳು ನಡೆಯುತ್ತಲೇ ಇವೆ. ಇಂತಹ ಘಟನೆಗಳಿಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ರಾಜಕೀಯ ಪ್ರೇರಿತವಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಕಾಲ ಕಳೆಯುತ್ತಿದ್ದು ರಾಜ್ಯದ ಜನತೆಯ ಮೇಲೆ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲದಂತಾಗಿದೆ. ಬಂಧಿಸಬೇಕು ಬಂಧಿಸಬೇಕು ಪೊಲೀಸರ ಮೇಲೆ ಹಲ್ಲೆ ಮಾಡಿರುವ ಭರತ್ ರೆಡ್ಡಿಯನ್ನು ಬಂಧಿಸಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಪೊಲೀಸರಿಗೆ ರಕ್ಷಣೆ ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಪೊಲೀಸರ ಮೇಲೆ ಪದೇ ಪದೇ ಹಲ್ಲೆ ಮಾಡುತ್ತಿರುವ ಗೂಂಡಾಗಳಿಗೆ ಹೇಳಿ ಧಿಕ್ಕಾರ ಸ್ಥಳಗಳತನ ಎಲ್ಲ ಜಾಸ್ತಿ ಆಗ್ತಿದೆ ಸರ್. ಜಿಲ್ಲೆ ಒಳಗೆ ಎಲ್ಲ ಕಟ್ಲಾಗಿ ದುರ್ಗಣಿಸಿರಿ ಡಿಸಿ ಅವ್ರಿಗೆ ಹೇಳ್ಬೇಕು, ಈಗ ಬರೀ ಕರ್ಕೊಂಡು ಹೋಗ್ತೀನಿ ಎಲ್ಲೆಲ್ಲಿ ಸ್ಪೀಡ್ ಆಗ್ತದೆ ಅಂತ ಹೇಳಿ. ಯಾರ್ಯಾರು ಫೋನ್ಗಳು ಬರೀ ನಾನು ಹೇಳಿದ್ರೆ ಫೋನ್ಗಳು ಇಸ್ಕೊಂಡು ಓಸಿಗಳು ಎಷ್ಟು ಹೆಚ್ಚ ನಡೀತೈತೆ ನಮ್ಮಂತರ ಮೇಲೆ. ಸರ್ ನಂದು ಬರೀ ನನ್ನ ಕನ್ನಡ ನಾಮಫಲಕಕ್ಕೆ ನಾನು ಹೋರಾಟ ಮಾಡಿ ಮಸಿ ಬಳದಿದ್ದಕ್ಕೆ ನನ್ನ ಮೇಲೆ ರೌಡಿ ಶೀಟ್ರು ಮಾಡಿ ಗಡಿಪಾರು ಮಾಡ್ತಾರೆ. ಇವ್ರನ್ನೇನ್ ಮಾಡ್ತಾರೆ? ನಾನು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದಕ್ಕೆ ನನಗೆ ಗಡಿಪಾರು ಮಾಡ್ತಾರೆ. ಅವನು ಪೊಲೀಸರ ವಾಹನದ ಇದು ಗಾಡಿ ಕೀಸ್ಕಂತಾನೆ, ಪೊಲೀಸರು ಫೋನ್ ಕಸ್ಕಂತಾನೆ, ಐಜಿ ಕರೆಸ್ತೀನಿ SP ಕರೆಸ್ತೀನಿ ಅಂತಾರೆ. ಅಂತರಿಗೆಲ್ಲ ಏನ್ರಿ ಇದು? ಎಲ್ಲೈತ್ರಿ ಸಾರ್ವಜನಿಕ ನ್ಯಾಯ? ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಮಾನವ ಹಕ್ಕುಗಳ ಆಯೋಗದ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಇವರ ಮುಖಾಂತರ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪಿ ಭರತ್ ರೆಡ್ಡಿ ಮತ್ತು ಸಹಚರರನ್ನು ಬಂಧಿಸಿ A1 ಆರೋಪಿ ಭರತ್ ರೆಡ್ಡಿಯನ್ನು ಕೈಬಿಟ್ಟಿರುವುದು ಪೊಲೀಸರ ನಡೆ ಖಂಡನೀಯ. ಇದರಿಂದ ಕೂಡಲೇ ರಾಜ್ಯ ಸರ್ಕಾರ SP DYSP ಹಾಗೂ ಈ ಸಂಬಂಧಿಸಿದ ಅಧಿಕಾರಿಗಳ ಕಾಲ್ ಶೀಟ್ಗಳನ್ನು ಕೂಡಲೇ ಪರಿಶೀಲನೆ ಮಾಡಿ ಯಾರು ಈ ಆರೋಪವನ್ನು ಕುಮ್ಮಕ್ಕು ನೀಡುತ್ತಾರೋ ಅಂತಹ ರಾಜಕೀಯ ನಾಯಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ರಾಜ್ಯದ ಕೆಲವರು ಅಲ್ಲಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವುದನ್ನು ತಪ್ಪಿಸಲು ರಾಜ್ಯ ಸರ್ಕಾರ ಅಂತಹ ಆರೋಪಿಗಳ ಮೇಲೆ ಕಠಿಣ ಶಿಕ್ಷೆಗೆ ಕ್ರಮ ಕೈಗೊಳ್ಳಬೇಕು.